ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ? ಶಾಸಕರು ಅವರೇ ಒಂದು ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿಸಿದ್ದಾರೆ. ಶಾಸಕರು ನಾನು ಬೆಂಬಲ ಕೇಳೋಕ್ಕಾಗಲ್ವಲ್ಲ. ನೀವು ಕೇಳಿಲ್ವ ಸರ್? ನಾನು ಕೇಳಿಲ್ಲ. ನಾನು ಅವ್ರು ದುಡ್ದಿದ್ದೆ, ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು. ನನ್ನನ್ನು ಕರೆಸಿ ಮಾತಾಡಲಿಲ್ಲ. ಅವ್ರಾಗ ಅಷ್ಟೇ ಅವರವ್ರಿಗೆ ಕುಳಿತುಕೊಂಡು ಡಿಸೈಡ್ ಮಾಡಿಕೊಟ್ಟಿದ್ದಾರೆ. ಮಾತಾಡೋಕೆ ಅವ್ರು ಕರೆಸೋ ಜವಾಬ್ದಾರಿ ಶಾಸಕರದಿತ್ತಲ್ವಾ? ತಾಲೂಕಿನ ದಣಿಗಳು ಅವರೇ ಅಲ್ವಾ? ಕರೆಸ್ಬೋದಾಗಿತ್ತಲ್ವಾ? ಅವ್ರು ಚುನಾವಣೆಗಿದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ. ತಾಲೂಕಿನ ಚುನಾವಣೆ ಅಲ್ವಾ? ಅವ್ರು ಕರೆಸಿದ್ರೆ ಹೋಗ್ತಾ ಇದ್ದೆ. ಅವ್ರು ಕರೆಸಲಿಲ್ಲ. ಅವರೇ ಕುಳಿತುಕೊಂಡು ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಒಂದು ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡ್ದಿರೋರೆಲ್ಲ ಏನಾಗಬೇಕು? ಅದು ಶಾಸಕರು ಅವ್ರು ತಿಳ್ಕೋಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಸಿಗಬೇಕು ಅನ್ನೋದು ನಿಮ್ಮ ಬೇಡಿಕೆ ಇತ್ತು. ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ, ಅವಕಾಶ ಎಲ್ರಿಗೂ ಸಿಗಬೇಕು ಅಂತ. ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅಧಿಕಾರ ಅನ್ನೋದು ಎಲ್ಲರೂ ಹೋಗ್ತಾ ಇರ್ಬೇಕು, ಬರುತ್ತೆ. ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅಂತ. ಅದು ಬೇಡಿಕೆ ನಿಮಗಿತ್ತು ಅಂತ? ಬೇಡಿಕೆ ನನ್ನ ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅನ್ನೋದಲ್ಲ. ಯಾರಿಗೆ ಅವಕಾಶ ಇಲ್ವೋ, ಅವಕಾಶ ವಂಚಿತರಾಗಿರೋ ಅವ್ರಿಗೆ ಅವಕಾಶ ಕೊಡಬೇಕು. ಈಗ ಕಾನಳ್ಳಿ ನಾಗರಾಜ್ ಅವ್ರಿಗೂ ಈಗಾಗಲೇ 20 ವರ್ಷದಿಂದ ಅದರ ಇದ್ದಾರೆ. ಬಹುಶಃ ಅವ್ರು 45 ವರ್ಷ, ಅವ್ರ ವಯಸ್ಸು 45 ವರ್ಷ ಆಗಿದ್ದಂಥ ಸಮಯದಲ್ಲಿ ಪಾಪ ಅವ್ರು ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ. ಅವತ್ತಿನ ದಿನ ದಿವಂಗತ ಆಲಂಗೂರು ಶ್ರೀನಿವಾಸ ಒಂದು ಆಶೀರ್ವಾದದಿಂದ ಅವ್ರು ಬಂದರು. ಬಹುಶಃ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರೆ ಅವ್ರ ಮನೆಯಲ್ಲಿ ಏನೋ ಒಬ್ರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ. ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು. ನಾನು ಇಷ್ಟು 20 ವರ್ಷದಿಂದ ಇದ್ದೀನಿ, ನನಗೆ ದುಡ್ದಿರೋಂಥವ್ರಿಗೆ ಒಬ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು. ನಾನು ಇರೋವ್ರಿಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ? ಇನ್ನೊಬ್ರಿಗೆ ಜೊತೆ ಇರ್ಬೇಕು, ದುಡ್ದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ. ನನಗೆ ಲಾಸ್ಟ್ ಚುನಾವಣೆ ಬಂದಾಗೆಲ್ಲ ನಾನು ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನೋಡ್ಕೊಳ್ತ ಹೇಳೋದು ಅವ್ರಿಗೆ ಹೇಗೆ ಹೇಳ್ತಾರೆ, ನಾನು ಆ ಮಾತು ಹೇಳೇ ಇಲ್ಲ ಅಂತ ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ. ಹಿಂದೆ ಹೇಳಿದ್ದಾರೆ ಸರ್? ಹಿಂದೆ ಹೇಳಿದ್ದಾರೆ, ಅದಕ್ಕೆ ಡಾಕ್ಯುಮೆಂಟ್ ಇದೆ. ಬೇಕಾದ್ರೆ ಬಂದರೆ ತೋರಿಸಿ, ಮೀಡಿಯಾ ಮುಂದೆ ಕೊಡ್ತೀನಿ. ಅವ್ರು ಮಾತಾಡಿರ್ತಕ್ಕಂಥದ್ದೆಲ್ಲ ಇದೆ. ನಿಮಗೆ ಭರವಸೆ ಕೊಟ್ಟಿದ್ದಾರೆ? ಹೌದು, ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರು ಕಂಟೆಸ್ಟ್ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಈಗ ಕೇಳಿದ್ವಿ, ನಾನು ಹೋಗ್ಬಿಟ್ಟು ಕೇಳಿದೆ. ನಾನು ಕೇಳಿದಾಗ ಅವ್ರು ಹೇಳಿದ್ರು, ಹೌದಪ್ಪ ಹೇಳಿದ್ದೀನಿ, MLA ಅವರು ಕರೆಸ್ತಾರಂತೆ, MLA ಕುಳಿಸ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಯಾಕೋ ಏನೋ ಗೊತ್ತಿಲ್ಲ. MLA ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದೀವಿ. ಅವ್ರ ಚುನಾವಣೆ ಮುಗಿದಿದೆ, ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ. ಅದೇ ನಮ್ಮನ್ನು ಯಾರು ಕರೆದಿಲ್ಲ, ಅವರೇ ಕುಳಿತುಕೊಂಡಿಲ್ಲ. ಬೆಂಗಳೂರಲ್ಲಿ ಮನೆ ಕುಳಿತುಕೊಂಡು ನಿಮ್ಮ ಪ್ರಕಾರ ಸಾಮಾಜಿಕ ನ್ಯಾಯ ಒತ್ತುಕೊಡಿ ಅಂತ. ಹೌದು, ಚೇಂಜ್ ಆಗಬೇಕಲ್ವಾ? ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ? ಬೇರೆಯವ್ರು ಕೊಡಬೇಕಲ್ವಾ? ಸಾಮಾಜಿಕ ನ್ಯಾಯ ಅಂದರೆ ಈಗ ನೀವು ಕ್ಯಾಸ್ಟ್ ವೈಸ್ ಹೇಳ್ತಾ ಇದ್ದೀರಾ, ಆರ್ಥಿಕ ಇದು ಹೇಳ್ತಾ ಇದ್ದೀರಾ? ಚೇಂಜಸ್ ಆಗಬೇಕು ಅಂತ. ಅಧಿಕಾರ ಒಬ್ಬರ ಹತ್ರನೇ ಕೇಂದ್ರೀಕೃತ ಆಗಬಾರ್ದು. ಈಗ 20 ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ ಅಂತ ತಪ್ಪಲ್ವಾ? ಇನ್ನೊಬ್ರಿಗೆ ಈಗ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಕಡೆ ಮೆಡಿಕಲ್ ಇಂಟ್ರೆಸ್ಟ್ ಚೇಂಜ್ ಮಾಡಿದ ಆಲಂಗೂರು ಶ್ರೀನಿವಾಸ ಇವ್ರು ಕೊಟ್ಟರು. ಯಾರಿಗಾರ ನಾಗರಾಜಣ್ಣ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ದು. ನಾವು ಇವ್ರ ಜೊತೆಯಲ್ಲಿ ಇದ್ದೀವಲ್ಲ, ಇವ್ರ ಜೊತೆಯಲ್ಲಿ ದುಡಿತಾ ಇದ್ವಲ್ಲ, ಇವ್ರಿಗೆ ಗೆಲ್ಲೋದಕ್ಕೆ ನಾವು ಎಷ್ಟು ಬೇಕಷ್ಟು ಕಷ್ಟಪಟ್ಟಿದ್ದೀವಲ್ಲ. ಈಗ ಅವ್ರು ಕೊಡ್ಬೋದಾಗಿತ್ತಲ್ಲ ಅವಕಾಶ. ನನಗೇ ಬೇಕಂದ್ರೆ ನಾನು ಬೆಳೆಸೋದೇ ಬೇಡವಾ? ಒಂದೇ ಮನೆಯಲ್ಲಿ ಕೇಂದ್ರೀಕೃತಾಗ್ಬಿಡ್ಬೇಕಾ? ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕಾ ಅಧಿಕಾರ ಅನ್ನೋದು? ಈಗ ನಿಮ್ಗೇನಾದರೂ ಶಾಸಕರು ಮನವೊಲಿಸಿದ್ರೆ ವಾಪಸ್ ತಗೊಳ್ಳೋದು ಅಂತ ಚಾನ್ಸಸ್ಸೇ ಇಲ್ಲ. ಮನವೊಲಿಸೋದು ನಾನು ಗೆಲ್ತೀನಿ, ನನಗೆ ವಿಶ್ವಾಸ ಇದೆ. ಮತ ಕೊಡುವಂಥ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ. ಆ ಮಾತು ತಪ್ಪೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ. ಮಾತು ತಪ್ಪೋದು ಇಲ್ಲ, ಅವರು ತಪ್ಪಕ್ಕಾಗೋದು ಇಲ್ಲ, ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ. JDS ಬಂಡಾಯ ಅಂತಲ್ಲ, ನಾನು ಪಕ್ಷೇತರಕ್ಕೆ ಸ್ಪರ್ಧೆ ಮಾಡಿದ್ದೆ. ನಾನು ಯಾವತ್ತೂ JDS ಪಕ್ಷಕ್ಕೆ ಸೇರಿಲ್ಲ. JDS ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೆ ಅವಕಾಶ ಬೇಕಾಗಿತ್ತು, ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು, ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಅಲ್ಲೂ ಕ್ಯಾಂಡಿಡೇಟ್ ಇದ್ದಾರೆ, JDS ಅಲ್ಲೂ ಕ್ಯಾಂಡಿಡೇಟ್ ಇದ್ದಾರೆ. ಯಾವ ಥರ ನಿಮ್ಮದಲ್ಲಿ ನಾನು ಪಕ್ಷೇತರ ಇಲ್ಲಿ ಕಾಂಗ್ರೆಸ್ JDS ಅದೇನು ಬರೋಲ್ಲ. ಯಾರು ವಿಶ್ವಾಸ ಇದೆಯೋ, ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇಟ್ಕೊಳ್ಳುತ್ತೋ ಅವ್ರು ಗೆಲ್ತಾರೆ. ಸರ್ವಿಸ್ ಅನ್ನೋದು ಕೇಳ್ತಾರೆ. ನಾವೇನು ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ, JDS ಪಕ್ಷನೂ ಬೆಂಬಲ ಇಲ್ಲ, ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ. ಉತ್ಪಾದಕರ ಸಂಘದ ಏನು ಅಧ್ಯಕ್ಷರಿದೆ, ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ. ಈಗ ನೀವು ಸ್ಪರ್ಧೆ ಮಾಡ್ತೀರಂತ ಶಾಸಕರಿಗೂ ಗೊತ್ತಿತ್ತು, ಮತ್ತು ನಾಗರಾಜಣ್ಣ ಗೊತ್ತಿತ್ತು. ಅವರೇ ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಂತ. ಕುಡ್ಸ್ಕೊಂಡು ಮಾತಾಡೋಣ. ಹಣ ನಿನ್ಗೆ ಮಾತು ಕೊಟ್ಟಿರೋದು ನಿಜ, ಆದರೆ ಕೊಡ್ಬೇಕಣ್ಣ ಅಂತ ಹೇಳಿದಲ್ವ. ಅವ್ರು ಶಾಸಕರ ಜವಾಬ್ದಾರಿ ಇದೆಯಲ್ಲ, ಅವರು ಕೆಲಸಬೇಕಲ್ವ. ಅವ್ರ ತಾಲೂಕಿನ ದಡಿಗಳಲ್ವ, ಅವ್ರು ಕೆಲಸಬೇಕಲ್ವ. ಅವರು ನಾಳೆ ಜನ ಕೇಳ್ತಾರೆ, ನಾಳೆ ಇನ್ನೊಂದು ಚುನಾವಣೆಗೆ ಬಂದಾಗ ಕೇಳ್ತಾರೆ ಜನ, ಏನು ಜವಾಬ್ದಾರಿ ತಗೊಂಡಿದ್ರಿ, ಯಾಕೆ ಕರೆಸಿ ಮಾತಾಡಿಲ್ಲ ಅಂತ ಕೇಳ್ತಾರೆ. ಏನು ಸರಿ ಅಂತ ಹೇಳಿ. ಸರಿ, ನೀವು ಪಾರ್ಟಿನಲ್ಲಿ ಇಲ್ಲ ಅಂತ ಒಂದು ಕಡೆ ಹೇಳ್ತೀರಾ, ಹೌದು. ಮತ್ತು ಅವ್ರ ಬೆಂಬಲ ನಮ್ಮ MLA ಅಂತಲೇ ಹೇಳ್ತೀರಾ. ಹೌದು, ನಮ್ಮ ತಾಲೂಕಿನ MLA, ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋಂಥ MLA. ಅಲ್ಲ, ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಬೋದು. ಅದನ್ನು ನಾನು ಕರೆಸಿ ಮಾತಾಡ್ಬೋದಿತ್ತಲ್ಲ. ಅಲ್ಲ, ಅವ್ರು ಹೇಳ್ಬೋದಾತ. ಅಲ್ಲ, ನಾನು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ. ಅವ್ರು ಹೇಳಿ ಕೂಡಿಸ್ಬಿಟ್ಟಾರ, ಮಾತಾಡ್ಬೋದಾಗಿತ್ತಲ್ವ. ಇಲ್ಲ ನೀವು ಪಾರ್ಟಿಯಲ್ಲಿ ಕುಳಿತು ಕಂಟೆಸ್ಟ್ ಮಾಡಿದ್ರೆ ನಾವು ಕೊಡ್ತೀವಿ, ಇಲ್ಲ ನೀವು ಇಂಡಿಪೇಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅಂತ ನನ್ನ ಕರೆಸಿ ಮಾತಾಡ್ಬೇಕಿತ್ತು. ಆ ತೀರ್ಮಾನ ಯಾವ ರೀತಿ ಬರ್ತಾ ಇತ್ತು, ಆ ತೀರ್ಮಾನ ತಗೋ ಬರ್ತಾ ಇತ್ತು. ಅವ್ರ ಜವಾಬ್ದಾರಿ ಇತ್ತಲ್ವಾ? ಮಾಡಿಲ್ಲ, ಸಂಪರ್ಕ ಮಾಡಿಲ್ಲ ಸರ್. ಇಲ್ಲ, ಮಾಡಿಲ್ಲ.
ಓಕೆ ಸರ್ ಬಹುಶಃ